And they motivated me on the exam. It's good on these 2 years I learned a lot. Towards others. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಸಾಕಿಬ್ ಎಜುಕೇಷನ್ ಟ್ರಸ್ಟ್ ಬ್ರೈಟ್ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದು ಬೀಳ್ಕೊಡುಗೆ ಸಮಾರಂಭ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬ್ರೈಟ್ ಶಾಲೆಯ ಪ್ರಾಂಶುಪಾಲರಾದ ರುಕ್ಸಾನ್ ಅವರು ಮಾತನಾಡಿ, ಶಾಲೆಯ ಮಕ್ಕಳಿಗೆ ಕೇವಲ ಶಿಕ್ಷಣ ಮಾತ್ರಕ್ಕೆ ಸೀಮಿತಗೊಳಿಸದೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಪ್ರತಿ ವರ್ಷ ಪಠ್ಯೇತರ ಚಟುವಟಿಕೆಗಳು ಆಯೋಜಿಸಲಾಗುತ್ತಿದೆ. ವಿವಿಧ ರೀತಿಯ ವೇದಿಕೆಗಳ ಮುಖಾಂತರ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಶಾಲೆಯ ಶಿಕ್ಷಕರ ವರ್ಗ ಶ್ರಮಿಸುತ್ತಿದ್ದು, ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರುತ್ತಿದೆ. ಪ್ರಸ್ತುತ ಸಾಲಿನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದು, ಈ ವರ್ಷ ಶಾಲೆಗೆ 100ಕ್ಕೆ 100 ಫಲಿತಾಂಶ ಬರುವ ನಿರೀಕ್ಷೆ ಇದೆ. ಮಕ್ಕಳು ಕೂಡ ಸಮಯ ವ್ಯರ್ಥ ಮಾಡದೆ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಬೇಕು. ಉತ್ತಮ ಅಂಕ ಗಳಿಸಿ ಶಾಲೆಗೆ ಒಳ್ಳೆಯ ಹೆಸರು ತಂದುಕೊಡುವ ಜೊತೆಗೆ ದೇಶಕ್ಕೆ ಕೀರ್ತಿ ತರುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಿ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕೆಂದು ಸಲಹೆ ನೀಡಿದರು. So today is both happy and sad day because children, those who studied here from first standard to 10, they enjoyed a lot. They mingled with the teachers. They have learned so many things from Bright institution. So they are going away from this institution. They are feeling little happy and little sad. And the teachers who brought them up, they also are feeling little sad to send them away and feeling happy that they will bring 10% result for our school. This one, I was working as an assistant mistress. Then 10 years back, I purchased this institution. Now from 10 years, I am running this one. This is my good experience as a principal of this institution. I have a very beautiful and well qualified staff, so I am very happy. I feel I am living in beautiful family in Bright School. ಶಾಲೆಯ ಶಿಕ್ಷಕಿ ಶ್ರೀದೇವಿ ಮಾತನಾಡಿ, ಮಕ್ಕಳ ಜೀವನದಲ್ಲಿ 10ನೇ ತರಗತಿ ಪ್ರಮುಖ ಘಟ್ಟ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆ ಹೆಚ್ಚಿನ ಗಮನ ಹರಿಸಬೇಕು. ಈ ಒಂದು ಘಟ್ಟವನ್ನು ದಾಟಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿದೆ. ಇನ್ನು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಶಿಕ್ಷಕರ ಪಾತ್ರ ಮಹತ್ವದ್ದು. ಶಿಕ್ಷಕರ ವಿದ್ಯಾರ್ಥಿಗಳ ಸಂಬಂಧ ಪ್ರೀತಿ ಮತ್ತು ಗೌರವದಿಂದ ಕೂಡಿರುತ್ತೆ. ಪಾಠ ಪ್ರವಚನ ಸಮಯದಲ್ಲಿ ಕೆಲವೊಮ್ಮೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೋಪದಿಂದ ಮಾತನಾಡಬಹುದು. ಆದರೆ ಶಿಕ್ಷಕರು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ. ವಿದ್ಯಾರ್ಥಿಗಳು ಇದನ್ನು ಅರಿಯಬೇಕು. ಶಿಕ್ಷಕರು ಏನೇ ಮಾಡಿದರೂ ಅದು ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಎಂದ ಅವರು ನಿರ್ಭೀತಿಯಿಂದ ಪರೀಕ್ಷೆ ಬರೆಯಿರಿ, ಉತ್ತಮ ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತರಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ನಾವು ಎಷ್ಟೇ ಬೈದ್ರು ಕೂಡ, ಎಷ್ಟೇ ಹೊಡೆದ್ರು ಕೂಡ ಅವರು ಮತ್ತೆ ಶಿಕ್ಷಕರು ಅಂತ ಬರ್ತಾರಲ್ಲ, ಅದಕ್ಕಿಂತ ದೊಡ್ಡ ಅನುಭವ ಇನ್ನೇನಿಲ್ಲ ಅಂತ ನನ್ನ ಅನಿಸಿಕೆ. ಅವರು ನಾವು ಎಷ್ಟೇ ಬೈದ್ರು ಕೂಡ ಒಂದು ಕ್ಷಣದಲ್ಲಿ ಅವ್ರು ನಮ್ಮ ಮೇಲೆ ಕೋಪ ಮಾಡ್ಕೋಬಹುದು ಅಥವಾ ಬೇಜಾರು ಮಾಡ್ಕೋಬಹುದು. ಆದ್ರೆ ಮತ್ತೆ ಅವರು ನಾಳೆ ಬಂದಾಗ ನಮ್ಮ ಜೊತೆ ನಮ್ಮ ಶಿಕ್ಷಕರು ನಾವು ಅವ್ರ ಜೊತೆನೆ ಇರ್ಬೇಕು, ಪ್ರತಿಯೊಂದನ್ನು ನಮ್ಮಲ್ಲಿ ಹಂಚ್ಕೊಳ್ತಾರೆ. ಹೆಚ್ಚಾಗಿ ಕಾಲ ಕಳೆಯೋದು ಶಾಲೆಗಳಲ್ಲಿ ಅಂತ ನನ್ನ ಅನಿಸಿಕೆ. ಮನೆಗಳಲ್ಲಿ ತುಂಬಾ ಕಡಿಮೆ ಅವರು ಕಾಲವನ್ನ ಕಳೆಯೋದು. ಹಾಗಾಗಿ ಅವರು ಪ್ರತಿಯೊಂದು ಏನೇ ಇದ್ರು ಕೂಡ ನಮ್ಮ ಜೊತೆ ಅವರು ಹಂಚ್ಕೊಳ್ತಾ ಇದ್ರು, ನಮ್ ಜೊತೆನೆ ತಿಂತಾ ಇದ್ರು, ನಮ್ ಜೊತೆ ಊಟ ಮಾಡ್ತಾ ಇದ್ರು. ಬರೀ ಕಲಿಯುವಿಕೆ ಅಂತ ಮಾತ್ರ ಅಲ್ಲ, ಪ್ರತಿಯೊಂದನ್ನು ಕೂಡ ನಮ್ ಜೊತೆ ಇರೋದ್ರಿಂದ ಅವರು ಸಂಪೂರ್ಣ ಕಾಲವನ್ನ ನಾವು ಬಹಳಷ್ಟು ಅವ್ರ ಜೊತೆ ಹಂಚ್ಕೊಂಡಿದೀವಿ. ಆ ಎಲ್ಲಾ ನೆನಪುಗಳು 10ರ ಒಂದು ಗಂಟು ಅಂತಾನೆ ಹೇಳ್ಬೋದು. ಆ ನಂಟು ಅವರು ಬದುಕಿನಲ್ಲಿ ಮರೆಯಲಾಗದಂತಹ ಒಂದು ಗಂಟು. ಇದು ನಮ್ಗೆ ನಾವು ಕೂಡ ಮರೆಯಲಾಗದಂತಹ ಒಂದು ನಂಟು ಅಂತ ಹೇಳುತ್ತೆ. ಎಲ್ಲಾ ಪಾಲಕರು ಕೂಡ ಭಾಗವಹಿಸಿದ್ರು, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಶಾಲೆಯ ಬಗ್ಗೆ, ತಮ್ಮ ಮಕ್ಕಳ ಬಗ್ಗೆ, ಕಲಿವಿನ ಬಗ್ಗೆ ಬಹಳಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಸಂತೋಷ ಕೂಡ ಅವರು ಪಟ್ಟಿರುವಂತಹ ವಿಷಯವನ್ನ ನಾವು ಕಾರ್ಯಕ್ರಮದಲ್ಲಿ ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅತ್ಯುತ್ತಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಎಂಬ ಮಕ್ಕಳಿಗೆ ಆಯ್ಕೆ ಮಾಡಿ ಅವ್ರಿಗೂ ಕೂಡ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚೇರ್ಮನ್ ಸರ್ ಆದಂತಹ
ಸಾಕಿಬ್ ಸರ್ ಅವರು ಹಾಗೂ ಡಾಕ್ಟರ್ ಸಾದಿಯಾ ಮೇಡಮ್ ಅವರು, ಹಾಗೆ ನಮ್ಮ ಪ್ರಾಂಶುಪಾಲರಾದಂಥ ರುಕ್ಸಾನಾ ಬೇಗಂ ಮೇಡಮ್ ಅವರು, ಚಾಂದ್ ಪಾಷಾ ಸರ್ ಅವರು, ಹೀಗೆ ಅನೇಕ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನ ತಂದುಕೊಟ್ಟಿದ್ದಾರೆ. 10ನೇ ತರಗತಿಯ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನ ನಮ್ಮ ಶಾಲೆಗೆ ತಂದುಕೊಡ್ಲಿ, ಅವರು ಒಳ್ಳೆಯ ಭವಿಷ್ಯವನ್ನ ರೂಪಿಸ್ಕೊಳ್ಳಿ, ಶಿಕ್ಷಕರಿಗೆ ಒಂದು ಒಳ್ಳೆಯ ಹೆಸರನ್ನ ತಂದುಕೊಡ್ಬೇಕು, ಪಾಲಕರಿಗೆ ಒಂದು ಒಳ್ಳೆಯ ಮಾದರಿ ಆಗಬೇಕು ಅನ್ನುವಂಥದ್ದನ್ನ ನಾವು ಈ ಕಾರ್ಯಕ್ರಮದಲ್ಲಿ ಅವರಿಗೆ ತುಂಬು ಹೃದಯದಿಂದ ಹಾರೈಸಿದ್ದೇವೆ. ಧನ್ಯವಾದ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಸ್ತುತ ಸಾಲಿನಲ್ಲಿ 10ನೇ ತರಗತಿ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳು ಶಾಲೆಯಲ್ಲಿ ನೀಡಲಾಗುತ್ತಿರುವ ಶಿಕ್ಷಣ, ವಾತಾವರಣ, ಶಿಕ್ಷಕರ ವರ್ಗದ ಬಗ್ಗೆ ತಮ್ಮ ಅನುಭವ ಹಂಚಿಕೊಂಡರು. I have joined this school from in 4th standard 2017. I have learned many things from our school like behavior. Wonderful program, and also thank you to our juniors to arrange this beautiful function. Now I would like to speak about my experience in Bright School. At first I have joined at 3rd standard. From 10th standard I have preparing in Bright School. Our teachers are very motivated. ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರತಿ ತರಗತಿಗೆ ಒಬ್ಬ ಸ್ಟೂಡೆಂಟ್ ಆಯ್ಕೆ ಮಾಡಿ ಬೆಸ್ಟ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ನೀಡಿ ಪ್ರೋತ್ಸಾಹಿಸಲಾಯಿತು. ಇದಕ್ಕೂ ಮೊದಲು ಶಾಲೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು. ಶಾಲೆಯ ಅಧ್ಯಕ್ಷರಾದ ಸಾಕಿಬ್ ಪಾಷಾ, ಟ್ರಸ್ಟಿ ಸಾದಿ, ಚಾಂದ್ ಬಾಷಾ, ಮುಖ್ಯ ಶಿಕ್ಷಕಿ ಶರ್ಮಿಳಾ, ರಂಜಿತ್ ಕುಮಾರ್, ಗಂಗಾಧರ್, ಚಂದ್ರಶೇಖರ್, ಶಾರದಾ, ತಾಜ್, ತೇಜಸ್ವಿನಿ, ಪವಿತ್ರ ಸೇರಿದಂತೆ ಮುಂತಾದವರು ಹಾಜರಿದ್ದರು. And they motivated me on the exams. It's good on these 2 years I learned a lot. Towards others.